ಹಲೋ. ಸೊ ವೆಲ್ಕಮ್ ಟು ಅನದರ್ ಚಾಲೆಂಜ್. ನಾವಿವತ್ತು ಇನ್ನೊಂದು ಚಾಲೆಂಜ್ ಜೊತೆ ಬಂದಿದ್ದೀವಿ. ಅದೇನಂದರೆ ಇವರು ನನ್ನ ತೆಲುಗು ಫ್ರೆಂಡ್. ನನಗೆ ತೆಲುಗು ಅಷ್ಟೊಂದು ಬರಲ್ಲ, ತೆಲುಗು ಇನ್ನೂ ಕಲಿತಾ ಇದ್ದೀನಿ, ಸ್ವಲ್ಪ ಬರುತ್ತೆ, ತೀರಾ ಎಕ್ಸ್ಪರ್ಟ್ ಏನಿಲ್ಲ. ಇವರು ಎಕ್ಸ್ಪರ್ಟು, ನಾನು ನಾನ್ ಎಕ್ಸ್ಪರ್ಟ್. ಇವ್ರು ನನಗೆ ಕೆಲವೊಂದು ತೆಲುಗು ಸೆಂಟೆನ್ಸಸ್ ಹೇಳ್ತಾರೆ, ಅದರ ಮೀನಿಂಗ್ ಏನು ಅಂತ ನಾನು ಹೇಳಬೇಕು ಮತ್ತು ಅದನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕು. ನನಗೆ ಸ್ವಲ್ಪ ತೆಲುಗು ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟನೇ, ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಹೇಳೋದು. ಸೊ ಅದಕ್ಕೆ ಈ ಚಾಲೆಂಜ್ ಅವ್ರು ನನಗೆ ಕೊಡ್ತಾ ಇದ್ದಾರೆ ಇವತ್ತು. ಬಟ್ ತೆಲುಗು ಅರ್ಥ ಆಗುತ್ತೆ, ಎಷ್ಟು ಮಾತ್ರ ಅರ್ಥ ಆಗುತ್ತೆ ಅಂತ ಇವತ್ತು ವಿಡಿಯೋನ ನಾವು ಚೆಕ್ ಮಾಡೋಣ. ಅದಕ್ಕೆ ಸ್ವಲ್ಪ ಅರ್ಥ ಆಗುತ್ತೆ ಅಂದ್ಬಿಟ್ಟು ಕಷ್ಟ ಆಗಿರೋ ವರ್ಡ್ಸೇ ತೊಗೊತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಟ್ರೈ ನಾನು ಕಂಡುಹಿಡಿತೀನ ಇಲ್ವಾ, ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ತೀನಿ ಏನು ಅಂತ ನನಗೆ ಗೊತ್ತಿಲ್ಲ. ಎಸ್, ಲೆಟ್ಸ್ ಸ್ಟಾರ್ಟ್. ಎಸ್, నాకు ఆకలి వేస్తుంది. ಹೊಟ್ಟೆ ಹಸಿತಾ ಇದೆ. ರಿಪೀಟ್ ಮಾಡು. నాకు ಆಕಳು ఆకలి నాకు ఆకలి వేస్తుంది. నాకు ఆకలి వేస్తుంది. ఎస్. ఓకే, కొంచెం ఆలస్యం అవుతుంది. ಸ್ವಲ್ಪ ಆಲಸ್ಯ ಅಂದರೆ A few moments later. ಸುಸ್ತಾಗ್ತಿದೆ. ಲೇಟ್ ಆಗುತ್ತೆ. ಲೇಟ್ ఆలస్యం ಅಂದ್ರೆ ಲೇಟ್. కొంచెం ఆలస్యం అవుతుంది. రిపీట్. కొంచెం ఆలస్యం అవుతుంది. ఆలస్యం అవుతుంది. నెక్స్ట్ వన్, నువ్వు చాలా బాగా మాట్లాడుతున్నావు. ಇದು ಸಿಂಪಲ್. ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ. ರಿಪೀಟ್. నువ్వు చాలా బాగా మాట్లాడుతున్నావు. నువ్వు చాలా బాగా మాట్లాడుతున్నావు. ఎస్, రైట్. I'm proud of you. నెక్స్ట్ వన్, నేను ఉదయం త్వరగా లేవాలి అనుకున్నా కానీ లేట్గా లేచా. ನೀನು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದ್ಕೊಂಡೆ, ಆದರೆ ಲೇಟ್ ಆಗಿದ್ದೆ. ರಿಪೀಟ್ ಮಾಡು. నేను ఉదయం ಬೇಗ చాలా ಸಾರಿ నేను ఉదయం త్వరగా ನನ್ನ ಜೊತೆ ಇದ್ದು ಬೇಸಿಕಲಿ ನಂದು ಕನ್ನಡ ಆ್ಯಂಡ್ ತೆಲುಗು ಎರಡೂ ಬರುತ್ತೆ ನನಗೆ. ಮದರ್ ಟಂಗ್ ಬೋತ್ ಕನ್ನಡ ಆ್ಯಂಡ್ ತೆಲುಗು, ಹಾಗಾಗಿ ಸ್ವಲ್ಪ నేను ఉదయం త్వరగా నేను ఉదయం త్వరగా లేవాలి అనుకున్నాను కానీ ఆలస్యంగా లేచాను. ಫುಲ್ ಹೇಳ್ಬೇಕಾ? ಟ್ರೈ ಮಾಡು ನೋಡೋಣ. నేను ఉదయం త్వరగా లేవాలి అనుకున్నాను కానీ ఆలస్యంగా లేచాను. మనం ఈరోజు బయటికి వెళ్ళి రెస్టారెంట్లో తిందాం. ನಾವಿವತ್ತು ಆಚೆ ಹೋಗಿ ರೆಸ್ಟೋರೆಂಟಲ್ಲಿ ತಿನ್ನೋಣ. ರಿಪೀಟ್. మనం ఈరోజు బయటికి వెళ్ళి రెస్టారెంట్లో తిందాం. అగైన్. మనం ఈరోజు బయటికి వెళ్ళి రెస్టారెంట్లో తిందాం. ఎస్, రైట్. ಅಷ್ಟೇನಾ? ಅಪ್ಪ ಮುಗೀತು. ಏನು ಕರೆಕ್ಟಾಗಿ ಹೇಳೋದನ್ನ ಇಲ್ವಾ ನೀವು ಹೇಳಬೇಕು? ಓಕೆ, ಕರೆಕ್ಟಾಗಿ ಹೇಳಿದೆ. ಆ್ಯಕ್ಚುಲಿ ನನಗೂ ಅಷ್ಟು ಪ್ಯೂರ್ ತೆಲುಗು ಬರೋದಿಲ್ಲ, ಕರ್ನಾಟಕದಲ್ಲಿ ಬಾರ್ನ್ ಆ್ಯಂಡ್ ಬಾಟಪ್ ಆಗಿರೋದ್ರಿಂದ ನಮ್ಮ ತೆಲುಗು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಎಸ್, ನಾನು ಸ್ವಲ್ಪ ತೆಲುಗು ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ ಐ ಕ್ಯಾನ್ ಸ್ಪೀಕ್ ಒರಿಜಿನಲ್ ತೆಲುಗು ಆಲ್ಸೋ. ಬಟ್ ಎಸ್, ನನಗೆ ನೀವು ನೋಡಿದ್ರಲ್ಲ ಆ ರೇಂಜಲ್ಲೇ ಬರೋದು. ತೀರಾ ಏನಾದರೂ ಕಷ್ಟ ಹೇಳಿದ್ರೆ ನನಗೆ ವಾಯ್ಸೇ ಬರಲ್ಲ, ಅಷ್ಟು ಇದಾಗುತ್ತೆ. ಸ್ವಲ್ಪ ನಿಧಾನ ನನ್ನ ತೆಲುಗು ಮಾತಾಡೋದು. ಇಷ್ಟೊಂದು ಕಷ್ಟ ಏನು ಅನಿಸ್ಲಿಲ್ಲ.
ಬಟ್ ಪ್ರೊನೌನ್ಸಿಯೇಷನ್ಗೆ ಕಷ್ಟ ಆಯಿತು, ಕಂಡುಹಿಡಿಯೋಕ್ಕೇನು ಕಷ್ಟ ಅನಿಸ್ಲಿಲ್ಲ. ಮೀನಿಂಗ್ ಎಲ್ಲ ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಪ್ರೊನೌನ್ಸಿಯೇಷನ್ನೇ ಸ್ವಲ್ಪ ಬರಲ್ಲ ನನಗೆ. ಸೊ ಈ ಚಾಲೆಂಜ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಇನ್ನೂ ಟಫ್ ಆಗಿರೋ ವರ್ಡ್ಸ್ ಇರುತ್ತೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ನಾನು ಪ್ರೊನೌನ್ಸಿಯೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅದರ್ ಲ್ಯಾಂಗ್ವೇಜಸ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಹತ್ರ ಈ ಥರ ಚಾಲೆಂಜ್ ಟ್ರೈ ಮಾಡಿ. And totally this experiment is fun. We enjoyed it. Yes, bye-bye. ಬಾಯ್, ಥ್ಯಾಂಕ್ ಯು. ಈ ಥರ ಇನ್ನೂ ಹೆಚ್ಚು ವೀಡಿಯೋಸ್ ನೋಡಬೇಕು, ಚಾಲೆಂಜಸ್, ಈ ಥರ ಫ್ರೆಂಡ್ಸ್ ಮೀಟಪ್ ಆದಾಗ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು, ಏನೇನು ಚಾಲೆಂಜಸ್ ಮಾಡ್ಬೋದು, ಏನೇನು ಫನ್ ಮಾಡ್ಬೋದು ಅಂತ ಬೇಕಾದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೊಸ ವೀಡಿಯೋಸ್ ನೋಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು. Thank you. Bye-bye. ಬಾಯ್ ಬಾಯ್ ಬಾಯ್. Bye.